ಕೆಆರ್ಎಸ್ ನಲ್ಲಿ ಸಿಎಂ ಕುಮಾರಸ್ವಾಮಿ ಅವರು ಈಗ ಆಲ್ರೆಡಿ ರೋಡ್ ಶೋವನ್ನ ಮಾಡ್ತಾ ಇದ್ದಾರೆ ಮತ್ತು ಒಂದ್ ಕಡೆ ಮದ್ದೂರು ಕ್ಷೇತ್ರದಲ್ಲಿ ಯಶ್ ಅವರು ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಒಂದ್ ಕಡೆ ಪಾಂಡವಪುರದಲ್ಲಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಅವರು ಕೂಡ ಮತಬೇಟೆಯನ್ನ ಶುರು ಮಾಡಿದ್ದಾರೆ. ಆ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಒಂದ್ ಕಡೆ ಸಿಎಂ ಕುಮಾರಸ್ವಾಮಿ ಅವರು ಈಗ ಆಲ್ರೆಡಿ ಕೆಆರ್ಎಸ್ ನಲ್ಲಿ ರೋಡ್ ಶೋ ಮಾಡ್ತಾ ಇದ್ದಾರೆ ಮತ್ತು ಒಂದ್ ಕಡೆ ಮದ್ದೂರಿನಲ್ಲಿ ಯಶ್ ಅವರು ಮತಬೇಟೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಯಾರ್ಯಾರು ಹಿರಿಯರಿದ್ದಾರೆ ಎಲ್ರಿಗೂ ದಯವಿಟ್ಟು ತಿಳಿ ಹೇಳಿ, ಎಲ್ರಿಗೂ ಹೇಳ್ಕೊಡಿ. ಕ್ರಮ ಸಂಖ್ಯೆ ಎಷ್ಟಣ್ಣ? ಕ್ರಮ ಸಂಖ್ಯೆ 20 ಜೊತೆಗೆ ಅವೆಲ್ಲ ಮಾತಾಡ್ಕೊಳ್ತೀನಿರಪ್ಪ. ರೈತ ಕಾಳೆ ಓದ್ತಿರೋ ಗುರುತು, ರೈತ ಕಾಳೆ ಓದ್ತಾರೋ ಗುರುತು. ಒಂದ್ ಅವಕಾಶ ಮಾಡ್ಕೊಡ್ರಣ. ನಿಜವಾಗ್ಲೂ ಒಳ್ಳೆ ಕೆಲಸಗಳು ಮಾಡ್ತಾರೆ. ನಿಮ್ ಪ್ರೀತಿ ವಿಶ್ವಾಸ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾರೆ. ನಿಮ್ ಆಶೀರ್ವಾದ ಇರೋಣ. ಥ್ಯಾಂಕ್ ಯು. ಸುಮಾರಂಗೆ 50,000 ಅಂತರದಿಂದ ಗೆಲ್ಬೇಕಾಗುತ್ತಾ ಇದ್ದೀನಿ. ಇಡೀ ಕರ್ನಾಟಕದಲ್ಲಿ ಇಂಡಿಯಾ ಅಂದ್ರೆ ಮಂಡ್ಯ ಎಲ್ಲ ಜನ ಕಾಯ್ತಾ ಇದ್ದಾರೆ. ಯಾವುದೇ ಪಕ್ಷದ ಬೇಡಿಕೆ ಇದ್ದೇನೆ ಸುಮತಾತ್ಮನ ಗೆಲ್ಸ್ಕೊಳ್ಳೋದನ್ನ ಕೇಳ್ಕೊತಾ ಇದ್ದೀನಿ. ಇವತ್ತು ಹೆಸರಿಗೆ ಅಭಿಮಾನಿಗಳ ವತಿಯಿಂದ ಅಭಿಮಾನಿಗಳ ಒತ್ತಡದಿಂದ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೆಸ್ತೂರು ಗ್ರಾಮಕ್ಕೆ ತೆರಳಿದ್ದಾರೆ. ಚಲನಚಿತ್ರ ನಟ ಯಶ್ ಅವರು ರೆಬಲ್ ಸ್ಟಾರ್ ಅಂಬರೀಶ್ ಮಂಡ್ಯದ ಗೆದ್ದು ಅಭಿಮಾನಿಗಳ ಹತ್ತಿರದಿಂದ ಬಹಳ ಖುಷಿಯಾಗಿದ್ದಾರೆ. ದಯವಿಟ್ಟು ಜನಸಂಖ್ಯೆ 20 ಮಂಡ್ಯದ ಗೆದ್ದು ಅಂಬರೀಶ್ ಕುಮಾರ್ ಅವರಿಗೆ ಮನೆ ಮಗನಾಗಿ ನಾನೇನಿದ್ದೇನೆ. ನಿಮ್ಮಗಳ ಆಶೀರ್ವಾದವನ್ನ ನಿಮ್ಮಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಈಗಾಗಲೇ ನನ್ನದೇ ಆದಂತಹ ಒಂದು ಕನಸನ್ನೇನು ಕಂಡಿದ್ದೇನೆ. ಆ ಕನಸನ್ನ ಈಡೇರಿಸತಕ್ಕಂಥದ್ದಕ್ಕೆ ತಮ್ಮೆಲ್ಲರ ಆಶೀರ್ವಾದವನ್ನ ಭತ್ತದ ಹೊರೆ ಹೊಂದಿರತಕ್ಕಂಥ ಮಹಿಳೆಯ ಜೊತೆಗೆ ತಾವು ನೀಡತಕ್ಕಂಥದ್ರ ಮುಖಾಂತರ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ, ನಮ್ಮ ಯುವಕರಿಗೆ ಕನಿಷ್ಠ 50,000 ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು. ಇವತ್ತು ನಿಮ್ಮ ಮನೆ